ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಟೆಕ್ಕಿಂಗ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಟ್ರೈನ್ ಲೊಕೇಶನ್ ಯಾವ ರೀತಿ ನೋಡೋದು ಮತ್ತು ನಾವು ಈ ಬೆಂಗಳೂರಿಂದ ಬೇರೆ ಕಡೆ ಪ್ರಯಾಣ ಬಳಸ್ತೀವಲ್ಲ, ಆ ಟ್ರೈನ್ ಯಾವ ಟೈಮ್ಗೆ ಬರುತ್ತೆ ಸ್ಟೇಷನ್ಗೆ ಅಂತ ಅದ್ರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬಾಜಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈಗ ನಾವು ಪ್ಲೇಸ್ಟೋರ್ಗೆ ಹೋಗೋಣ. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋಣ. ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ವೇರ್ ಈಸ್ ಮೈ ಟ್ರೈನ್ ಅಂತ ನಾನು ಕ್ಲಿಕ್ ಮಾಡಿ. ಕೆಲವೊಬ್ರಿಗೆ ಗೊತ್ತಿದೆ, ಆದರೂ ಗೊತ್ತಿರಲಾರ್ದವ್ರಿಗೆ ಯೂಸ್ ಆಗಲಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ವೇರ್ ಈಸ್ ಮೈ ಟ್ರೈನ್ ಅಂತಿದೆ. ನಂತರ ಇನ್ನೊಂದು ಫ್ರೆಂಡ್ಸ್, ನಾವು ಇಲ್ಲಿ ಕೆಳಗಡೆ ಇಲ್ಲಿ ಸರ್ಚ್ PNR ಅಂತಿದೆ ನೋಡಿ. ಇಲ್ಲಿ ಏನಾದರೂ ನಾವು PNR ನಾವು ಆಲ್ರೆಡಿ ರಿಸರ್ವೇಷನ್ ಮಾಡಿಸಿದ್ರೆ ಟಿಕೆಟ್ಗಳನ್ನ ಅಲ್ಲಿ ಒಂದು ರಿಸರ್ವೇಷನಲ್ಲಿ ಒಂದು PNR ನಂಬರ್ ಅಂತ ಬರುತ್ತೆ. ಅದನ್ನು ಹಾಕ್ಬಿಟ್ಟು ಇಲ್ಲಿ ಫೈಂಡ್ PNR ಸ್ಟೇಟಸ್ ಅಂತ ಇದೆಯಲ್ಲ, ಅಲ್ಲಿ ಟಿಕ್ ಮಾಡಿಬಿಟ್ರೆ ನಮ್ಮ ಎಲ್ಲ ರಿಸರ್ವೇಷನ್ದು ಯಾವ ಸೀಟು ಏನು ಎಲ್ಲ ಡೀಟೇಲ್ಸ್ ತೋರಿಸುತ್ತೆ. ಇದನ್ನೇ ಯೂಸ್ ಆಗುತ್ತೆ ರಿಸರ್ವೇಷನ್ ಮಾಡಿದವ್ರಿಗೆ. ಹಾಗೆ ನಾವೀಗ ಈ ಒಂದು KSRಲಿಂದ ಗುಲ್ಬರ್ಗ ಸೈಡ್ ತೊಗೋಣ. ಟ್ರೈನು ಯಾವ ಟ್ರೈನು ಎಷ್ಟೆಷ್ಟು ಗಂಟೆಗಿದೆ ಅಂತ ನೋಡೋಣ. ನೋಡಿ, ವಾರಣಾಸಿ ಎಕ್ಸ್ಪ್ರೆಸ್ ಇದೆ 10:05. ಮತ್ತು ಮುಂಬೈ ಎಕ್ಸ್ಪ್ರೆಸ್ಸು, ಬಸವ ಎಕ್ಸ್ಪ್ರೆಸ್ ನೋಡಿ 4:40ಕ್ಕೆ ಸಾಯಂಕಾಲ ಟೈಮಲ್ಲಿ. ಮತ್ತು ಇದು ಕರ್ನಾಟಕ ಎಕ್ಸ್ಪ್ರೆಸ್ಸು 7:20ಕ್ಕೆ. ಇದು ಮತ್ತು ಅಲ್ಲಿ ಹಾಗೆ ಇಲ್ಲಿ ಪಕ್ಕದಲ್ಲಿ 5:37 AM ಅಂತಿದೆಯಲ್ಲ, ಇದು ಕರ್ನಾಟಕ ಎಕ್ಸ್ಪ್ರೆಸ್. ಅಷ್ಟು ಗಂಟೆಗೆ ಗುಲ್ಬರ್ಗ ಹೋಗಿ ಇಳಿಸುತ್ತೆ ಅಂಥದ್ದು ನೋಡಿ ಟ್ರೈನು. ಮತ್ತು ಇನ್ನೊಂದು ಫ್ರೆಂಡ್ಸ್, ನೋಡಿ ಇದು ಉದ್ಯಾನ ಇದೆ ಅಲ್ವಾ, ಇದ್ರ ಯಾವೇ ಇರಲಿ ಟ್ರೈನು, ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕಂದರೆ ಈಗ ಕ್ಲಿಕ್ ಮಾಡಿ. ಹಾಗೆ ಯಾವ ಸ್ಟೇಷನ್ನಲ್ಲಿ ಯಾವ ಪ್ಲ್ಯಾಟ್ಫಾರ್ಮ್ ಬರುತ್ತೆ ಅಂತ ಕೂಡ ಇಲ್ಲಿ ತೋರಿಸಿದ್ದಾರೆ ನೋಡಿ. ಇಲ್ಲಿ KSR ಬೆಂಗಳೂರು ಸಿಟಿ ಜಂಕ್ಷನ್ ಅಂತಿದೆಯಲ್ಲ, ಇಲ್ಲಿ ಪ್ಲ್ಯಾಟ್ಫಾರ್ಮ್ ಒಂದು ಪೆನ್ಸಿಲ್ ರೀತಿ ಇದೆಯಲ್ಲ, ಒಂದಂತಿದೆ ನೋಡಿ, ಅದು ಒಂದನೇ ಪ್ಲ್ಯಾಟ್ಫಾರ್ಮಲ್ಲಿ ಬಂದು ನಿಂತ್ಕೊಳ್ಳುತ್ತಂತೆ. ಇದು ಬೆಂಗಳೂರು ಕ್ಯಾಂಟ್ರಿ ಅಂತ ಇದೆಯಲ್ಲ, ಅದೊಂದು 2ನೇ ಪ್ಲ್ಯಾಟ್ಫಾರ್ಮು. ಈ ಯಲಹಂಕ ಜಂಕ್ಷನ್ ಇದೆ ಒಂದನೇ ಪ್ಲ್ಯಾಟ್ಫಾರ್ಮ್ ನೋಡಿ. ಈ ಥರ ಇವೆಲ್ಲ ತೋರಿಸಿದ್ರಲ್ಲ, ಆ ಪ್ಲ್ಯಾಟ್ಫಾರ್ಮಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದೇ ಥರ ನಿಂತ್ಕೊಳ್ಳುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಅನೌನ್ಸ್ಮೆಂಟ್ ಮಾಡಿ ಅದು ಪ್ಲ್ಯಾಟ್ಫಾರ್ಮ್ ಚೇಂಜ್ ಮಾಡಿ ಹೇಳ್ತಾರೆ ಫ್ರೆಂಡ್ಸ್. ಟ್ರೈನ್ ಮಾತ್ರ ಬಂದು ನಿಂತ್ಕೊಳುತ್ತೆ. ಏನಾದರೂ ಪ್ರಾಬ್ಲಮ್ ಆದ್ರೆ ಮಾತ್ರ ಸ್ವಲ್ಪ ಚೇಂಜ್ ಮಾಡ್ತಾರೆ. ಇದು ತೋರಿಸಿದ ರೀತಿಯೇ ನಿಂತ್ಕೊಳ್ಳೋದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಯಾರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಸ್ವಲ್ಪ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಬಾಯ್.